ರಾಯಚೂರಿನಲ್ಲಿ ಒಂದು ಅಪಘಾತವಾಗಿದೆ. ಈ ಅಪಘಾತ ಕೂಡ ಒಂದು ರೀತಿಯಾಗಿ ನಿನ್ನೆ ಒಂದು ಘಟನೆ ಇತ್ತಲ್ಲ ಹಾಗೆ ಮಹಿಳೆಯನ್ನು ಹಿಂಬಾಲಿಸಿ ಬೈಕ್ಗೆ ಡಿಕ್ಕಿ ಹೊಡೆದಿದ್ದ ರಸ್ತೆ ಬದಿ ಹೊರಟಿದ್ದ ಸ್ಕೂಟರ್ಗೆ ಬೇಕಂತಲೇ ಡಿಕ್ಕಿ ಹೊಡೆದಂಗಿದೆ. ರಾಯಚೂರಿನ ಲಿಂಗಸಗೂರು ತಾಲೂಕಿನ ಅಮರೇಶ್ವರ ಕ್ರಾಸ್ ಬಳಿ ಈ ಘಟನೆ ಆಗಿದೆ. ಮಹಿಳೆಯನ್ನು ಹಿಂಬಾಲಿಸಿ ಬೈಕ್ಗೆ ಟಾಟಾ ಏಸ್ ಡಿಕ್ಕಿಯನ್ನು ಹೊಡೆದಿರೋದಿದೆ. ನಿನ್ನೆನೋ ಮೊನ್ನೆ ಒಂದು ದೃಶ್ಯ ತೋರಿಸ್ತಾ ಇದ್ವಿ ಗೊತ್ತಾ ನಿಮಗೆ. ಮುಂದೆ ಹೋಗ್ತಾ ಇದ್ದಂಥ ವಿದ್ಯಾರ್ಥಿಗೆ ಹಿಂದೆಯಿಂದ ಬಂದು ಒಂದು ಲಾರಿ ಡಿಕ್ಕಿ ಹೊಡೆಯುತ್ತೆ. ಅದು ಬೇಕಂತಲೇ ಡಿಕ್ಕಿ ಹೊಡಿಸ್ದಂಗೆ ಇತ್ತದು. ಹಾಗೆ ಇಲ್ಲೂ ಹಾಗೆ ಕಾಣಿಸ್ತಾ ಇದೆ ನೋಡಿ. ಅದು ಬೇಕು ಅಂತಾನೆ ಮಾಡ್ದಂಗಿದೆ. ಯಾಕೆಂದ್ರೆ ಈ ಕಡೆಗೆ ರಸ್ತೆ ಇಷ್ಟೊಂದು ಜಾಗ ಇದೆ, ಈ ಕಡೆ ಏನೂ ಜಾಗ ಇಲ್ಲಪ್ಪ, ಏನೋ ಮಿಸ್ ಆಗಿದೆ ಅಂತಂದ್ರೆ ಬೇರೆ ಮಾತು. ಅವನು ಬೇಕು ಅಂತಾನೆ ಹೋಗಿ ನೋಡಿ ಅಲ್ಲಿ ಎಳಿತಾನೆ, ಬೇಕು ಅಂತಾನೆ ಬೈಕಿಗೆ ಹೋಗಿ ಡಿಕ್ಕಿ ಹೊಡೆದು ಹೋಗ್ತಾನೆ. ಅವನನ್ನು ಹಂಗೆ ಬಿಡಬಾರ್ದು, ಅವನನ್ನು ಅದೇ ರೀತಿ ಅಂತ ಬೈಕಲ್ಲಿ ಕಳಿಸ್ಬೇಕು, ಇನ್ನೊಬ್ಬನು ಹೋಗಿ ಅದೇ ರೀತಿಯಾಗಿ ಗುದ್ದಿಸ್ಬೇಕು ಅವನಿಗೆ, ಅವಾಗ ಸರಿ ಆಗತ್ತೆ. ಎಂಥ ದುರಹಂಕಾರಗಳಂತಂದ್ರೆ ಕೆಲವರಿಗಂತೂ ವಿಪರೀತವಾಗಿ ಆಡ್ತಾರೆ. ಅವ್ರ ಗಾಡಿ ಹೋಗೋಕ್ಕೋಸ್ಕರ ಇನ್ಯಾರು ಏನಾದರೂ ಚಿಂತೆ ಇಲ್ಲ, ಏನು ಬೇಕಾದರೂ ನಾನು ಮಾಡ್ಬೋದು ಅನ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ ಯಾರು ನೋಡೋಕ್ಕಾಗತ್ತೆ ನನಗೆ ಅಂತ ಹೇಳಿ ಹಿಂದ್ಗಡೆಯಲ್ಲಿರುವಂಥವ್ರು ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿರಲಿಲ್ಲ ಅಂದರೆ ಗೊತ್ತೇ ಆಗ್ತಿರ್ಲಿಲ್ಲ. ನನಗೂ ಅದಕ್ಕೆ ಸಂಬಂಧ ಇಲ್ಲ ರೀತಿಯಲ್ಲಿ ವರ್ತಿಸ್ತಾನೆ. ಈಗ ಅದು ರೆಕಾರ್ಡ್ ಸಿಕ್ಕಿದೆ, ಅವನನ್ನು ಹಾಗೆ ಅಂತೂ ಬಿಡಬಾರ್ದು. ಅವ್ನ ಲೈಸೆನ್ಸ್ ರದ್ದು ಮಾಡಬೇಕು, ಗಾಡಿ ಓಡಿಸಬಾರ್ದು ಅವ್ನು, ಇನ್ನೊಂದ್ಸಲ ಒಳಗಡೆಗೆ ಹಾಕಬೇಕು, ಅಟೆಂಪ್ಟ್ ಟು ಮರ್ಡರ್ ಮಾಡಬೇಕು ಅವನಿಗೆ.